ದರ್ಶನ ಕಾರ್ಯಕ್ರಮ ನಮ್ಮ ಗುರುಗಳು ಸುಂದರವಾಗಿ ಹೇಳ್ತಾ ಇರ್ತಿದ್ರು. ಊರಲ್ಲಿ ಒಂದು ದೇವಸ್ಥಾನ ಇದ್ದರೆ ಊರವರೆಲ್ಲರೂ ಕೂಡ ಆ ಮಂದಿರಕ್ಕೆ ಹೋಗುವುದಿಲ್ಲವಂತೆ. ಮನೆಯ ಒಬ್ಬ ಸದಸ್ಯ ಹೋಗಿ ದೇವರಿಗೆ ಹಣ್ಣು ಕಾಯಿ ಮಾಡಿಕೊಂಡು ದೇವರ ಆಶೀರ್ವಾದ ಕೂಡ ಬರ್ತಾ ಇರ್ತಾನೆ. ದೇವರಿಗೆ ಅನಿಸ್ತಾ ಇರ್ತದೆ, ನನ್ನ ದರ್ಶನಕ್ಕೆ ಯಾರೂ ಬರೋದಿಲ್ವಲ್ಲ, ನನಗೆ ಯಾರೂ ನೋಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತೇಳಿ. ಆವಾಗ ಭಗವಂತ ಏನ್ ಮಾಡ್ತಾನೆ, ವರ್ಷಕ್ಕೊಂದು ಸಲ ತನ್ನ ಪಲ್ಲಕ್ಕೆ ನೇರಿ ಊರಿಗೆ ಸುತ್ತಾಕ್ಲಿಕ್ಕೆ ಬರ್ತಾನೆ. ಯಾವಾಗ ಪಲ್ಲಕ್ಕೆ ನೇರಿ ಭಗವಂತ ನಮ್ಮ ಮನೆಯ ಸುತ್ತ ಸಮೀಪ ಬರ್ತಾನೋ ಆವಾಗ ಮನೆಯ ಎಲ್ಲ ಸದಸ್ಯರು ಕೂಡ ಮನೆಯಲ್ಲಿ ಇಳಿದು ಬಂದು ಭಗವಂತನ ದರ್ಶನ ಮಾಡ್ತಾರೆ. ಅಷ್ಟೆಲ್ಲ ಭಗವಂತನಿಗೂ ಕೂಡ ತನ್ನ ಭಕ್ತರ ದರ್ಶನವಾಗ್ತದೆ. ಈ ನಿಟ್ಟಿನಲ್ಲಿ ಪ್ರಾಯ ನಾವೇ ಇಲ್ಲಿ ಬಂದಾಗ ನೀವು ನಮ್ಮ ದರ್ಶನ ಪಡಿಬಹುದು, ಅಷ್ಟೆಲ್ಲ ನಾವು ಕೂಡ ನಿಮ್ಮ ದರ್ಶನ ಪಡಿಬಹುದು. ಹೀಗಾಗಿ ದೈವಜ್ಞರ ದರ್ಶನ, ದೈವಜ್ಞ ದರ್ಶನ, ದೈವಜ್ಞರಿಂದ ದರ್ಶನ, ದೈವಜ್ಞ ದರ್ಶನ, ಈ ಎರಡೂ ನಿಟ್ಟಿನಲ್ಲಿಯೂ ಕೂಡ ಈ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ನೆರವೇರಿದೆ. ಪ್ರಾಯಶಃ ವಿರಾಜಪೇಟೆಗೆ ಅನೇಕ ಸಲ ನಾನು ಇಲ್ಲಿ ಬಂದಿದ್ದೇನೆ. ಗೋಣಿಕೊಪ್ಪಲಕ್ಕೂ ಕೂಡ ನಾನು ಹೋಗಿದ್ದೇನೆ. ಮೋಹನ್ ಮಹಮೂದರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆದಿದೆ. ಆದರೆ ಪ್ರಾಯಶಃ ಪರಮ ಪೂಜ್ಯ ಶ್ರೀಗಳವರ ದರ್ಶನ ಇದು ಮೊಟ್ಟ ಮೊದಲನೇ ಬಾರಿ ನಡೀತಾ ಇರುವಂತಹದ್ದು. ಪರಮ ಪೂಜ್ಯ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಶ್ರೀಗಳವರು ಸನ್ಯಾಸಾಶ್ರಮ ಸ್ವೀಕರಿಸಿ ಇದೀಗ 1.5 ವರ್ಷಗಳು ಮಾತ್ರ ಕಳೆದಿವೆ. ಅವರ ದರ್ಶನ ಅನೇಕ ನನ್ನ ಸಮಾಜ ಬಾಂಧವರು ಇನ್ನೂ ಕೂಡ ಆಗಿರಲಿಲ್ಲ. ಅಷ್ಟಲ್ಲ, ಅವರು ಕೂಡ ನನ್ನ ಸಮಾಜ ಬಾಂಧವರು ಎಲ್ಲೆಲ್ಲಿ ಇದ್ದಾರೆ, ಹೇಗಿದ್ದಾರೆ ಎಂಬುದನ್ನು ಅವರು ಕೂಡ ಕಟ್ಟು ಬಿದ್ದುಕೊಂಡು ಹೊಂದಿರಲಿಲ್ಲ. ಈ ನಿಟ್ಟಿನಲ್ಲಿ ಅವರಿಗಾಗಿ ಹಮ್ಮಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡು ಕರ್ನಾಟಕಾದ್ಯಂತ ನಾವು ಪ್ರವಾಸ ಮಾಡ್ತಾ ಇದ್ದೇವೆ. ಇವತ್ತಿನ ಇಲ್ಲಿ ಬಂದಿದ್ದೇವೆ. ತಮಗೆಲ್ಲರೂ ಕೂಡ ಪರಮಪೂಜ್ಯ ದರ್ಶನವಾಗಿದೆ. ತಮ್ಮೆಲ್ಲರೂ ಕೂಡ ಪರಮಪೂಜ್ಯ ಶ್ರೀಗಳವರು ಕಟ್ಟು ಮುಂದೆ ನೋಡ್ಕೊಂಡಿದ್ದಾರೆ. ಹೀಗಾಗಿ ಈ ದೈವಜ್ಞ ದರ್ಶನ ಅನ್ವರ್ಥಕವಾಗಿದೆ ಅಂತ ಹೇಳಲಿಕ್ಕೆ ಮನಸ್ಸಿಗೆ ತುಂಬ ಸಂತೋಷವಾಗ್ತಾ ಇದೆ. ಕೇವಲ ನಾವು ನಿಮ್ಮನ್ನು ನೋಡುವುದಾಗಲಿ, ನೀವು ನಮ್ಮನ್ನು ನೋಡುವುದಾಗಲಿ ಅಷ್ಟಕ್ಕೆ ಈ ಕಾರ್ಯಕ್ರಮ ಸೀಮಿತವಾಗಿರುವುದಿಲ್ಲ. ಮನುಷ್ಯನ ಜೀವನ ಸಾರ್ಥಕವಾಗಬೇಕಾದರೆ, ದೈವಜ್ಞರಲ್ಲಿರ್ತಕ್ಕಂಥ ದೈವತ್ವ ಜಾಗೃತವಾಗಬೇಕಾದರೆ ನಾವು ನಮ್ಮನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳುವ ಅನಿವಾರ್ಯತೆ ಇದ್ದೇ ಇದೆ. ಮೊಟ್ಟ ಮೊದಲು ದೈವಜ್ಞ ಬ್ರಾಹ್ಮಣ ಅಂತ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ನಾನು ಯಾರು?